ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನೀಗ ಪಟಪಟ ಅಂತ ಸಿಂಪಲ್ ಆಗಿ ಚಿಕನ್ ಫ್ರೈ ಮಾಡೋದನ್ನು ಹೇಳ್ತಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಈರುಳ್ಳಿ, ಕರಿಬೇವು ಚೆನ್ನಾಗಿ ಬ್ರೌನಿಷ್ ಆಗಿದ ತಕ್ಷಣ 2 ಹೆಚ್ಚಿಟ್ಟಿರುವ ಟೊಮ್ಯಾಟೊವನ್ನು ಹಾಕಿ ರೋಸ್ಟ್ ಮಾಡಿದ ನಂತರ ಈಗ 2 ಪೀಸಸ್ ಮಾಡಿದ ಹಸಿ ಮೆಣಸಿನಕಾಯಿ ಚೆನ್ನಾಗಿ ರೋಸ್ಟ್ ಮಾಡಿದ ನಂತರ ತೊಳೆದು ಸೈಡ್ಗೆ ಇಟ್ಟಿರುವ ಚಿಕನನ್ನು ಹಾಕಿ ಫ್ರೈ ಮಾಡೋಣ. ಸೈಡ್ ಇಟ್ಟಿರುವ ಇದೊಂದು 3/4 kg ಅಷ್ಟು ಚಿಕನ್. ಈಗ ಅದಕ್ಕೆ ಸ್ವಲ್ಪ ಹಿಡಿಯಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ರೋಸ್ಟ್ ಮಾಡೋಣ. ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಜೀರಿಗೆ ಪೌಡರನ್ನು ಹಾಕೋಣ. ಜೀರಿಗೆ ಪೌಡರ್ ಹಸಿ ವಾಸನೆ ಇಲ್ಲ, ಕೌಸ್ ವಾಸನೆ ಬರದೇ ಇರೋ ಹಾಗೆ ಕೊಡುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿದ್ದೀನಿ ನಾನು, ಬೇಕಂದರೆ ಇನ್ನೊಂದು 2 ಸ್ಪೂನ್ಸ್ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರೈ ರೋಸ್ಟ್ ಬೇಕು ಅನ್ನೋರು ನೀರು ಹಾಕದೆ ಬೇಯಿಸ್ಬೋದು. ಈಗ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ನಾನು ಚಿಕನ್ ಮಸಾಲ ತೇಜು ಚಿಕನ್ ಮಸಾಲ ಫ್ರೈಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕು ಅಂದರೆ ನೀರು ಹಾಕೋಣ, ಇಲ್ಲ ಅಂದರೆ ಬೇಡ. ಹಾಗೆ ಕುದಿಸಿ, ಟೈಮ್ ಇರೋರು ಹಾಗೆ ಕುದಿಸಿ, ಟೈಮ್ ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಹಾಕಿ ಕುದಿಸೋಣ. ನಾನು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಹಾಗೆ ಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ನನ್ನ ಚಿಕನ್ ಫ್ರೈ ರೆಡಿ ಆಯಿತು. ಥ್ಯಾಂಕ್ಸ್.